ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಸಮಯ ಆಗಿರೋದು 12 ಗಂಟೆನೆ. ಆ್ಯಂಡ್ ಇವತ್ತಿನ ಮಾರ್ನಿಂಗ್ ಹೇಗಿತ್ತು ಅಂತ ನೀವು ನಾನು ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ದೀರಾ. ಸೊ ಲಡ್ಡುದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಮನೆಗೆ ಬಂದಿದ್ದು. ಸೊ ಈಗ ಇದು ಆಫ್ಟರ್ ಜಾತ್ರೆಗೆ ಹೋಗ್ತಾ ಇದ್ದೀವಿ. ತುಂಬಾ ಹತ್ರ ನಮಗೆ ಇಲ್ಲಿಂದ ನಮ್ಮೂರಿಗೆ, ಅಂದರೆ ರಾಜುಗೆ ತುಂಬ ಚಿಕ್ಕ ವಯಸ್ಸಿಂದ ಅವರು ಅಟೆಂಡ್ ಮಾಡ್ತಾ ಇದ್ದಂತಹ ಜಾತ್ರೆ ಅಂದರೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಪ್ರತಿ ವರ್ಷ. ಆ್ಯಂಡ್ ಈ ದಿನ ಸರ್ಜಾಪುರದಲ್ಲೂ ಕೂಡ ಜಾತ್ರೆ ಇದೆ. ನೋಡೋಣ, ಪಾಸಿಬಲ್ ಆದರೆ ಖಂಡಿತವಾಗ್ಲೂ ಹೋಗಿ ಅಲ್ಲೂ ಕೂಡ ಯಾವ ರೀತಿ ಜಾತ್ರೆ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಈಗ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಮತ್ತೊಂದು ಸಲ ನಾನಷ್ಟು ಡ್ರೆಸ್ ಚೇಂಜ್ ಮಾಡಿದೆ, ಜಾತ್ರೆಗೆ ಆ ಥರ ಹಾಕೊಂಡು ಹೋಗೋದಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂತ. ಆ್ಯಂಡ್ ಮಕ್ಕಳೆಲ್ಲ ಅದೇ ಡ್ರೆಸ್ಸಲ್ಲೇ ಇದ್ದಾರೆ. ಇದು ನೋಡಿ ಪಿಳ್ಳಿಗೆ ಚುಟ್ಟು ಬಿಚ್ಕೊಂಡು ಆಟ ಆಡ್ತಾ ಇದೆ. ಆ್ಯಂಡ್ ರೀ ಸೇ ಹಾಯ್ ಲಡ್ಡು, ಸೇ ಹಾಯ್ ಗುಡ್ ಬಾಯ್. ಸೊ ಈಗೆಲ್ಲ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ನಿಮ್ಗೆ ಈ ಒಂದು ಬ್ಲಾಗ್ ಇಷ್ಟವಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಬಿಸಿಲಲ್ಲಿ ಫ್ರೀ ಹೇರ್ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಚಿಕ್ಕದಾಗಿ ಪೋನಿಟೈಲ್ ಹಾಕಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ವೆರಿ ಸಿಂಪಲ್ ಬ್ಯಾಂಡನ್ನು ಯೂಸ್ ಮಾಡಬೇಕು. ಯಾಕಂದರೆ ಜಾಸ್ತಿ ರ್ಯಾಶ್ ಆಗಿರೋದು, ಹಾರ್ಡ್ ಆಗಿರೋ ಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಚಿಕ್ಕ ಮಗು ಎತ್ಕೊಂಡಿದ್ದಾರೆ ನೋಡು. ಲಡ್ಡು ಪಪ್ಪ ಚಿಕ್ಕ ಬಾಯ್ ಇದ್ದಾಗಿಂದಾನು ಬರ್ತಾ ಇತ್ತಂತೆ ಈ ಜಾತ್ರೆಗೆ. ಹೋಗ್ರಲ್ಲಿ ಅವನು ಪ್ರೆಗ್ನೆನ್ಸಿಲಿದ್ದಾಗಲೇ ಲಾಸ್ಟ್ ಜಾತ್ರೆ ಅಂತ ಬಂದಿದ್ದು. ಲಡ್ಡಮ್ಮ ನೀನು ಹೊಟ್ಟೆಲಿದ್ದಲ್ಲ ಅವಾಗ ಲಾಸ್ಟ್ ಬಂದಿದ್ದು ನಾನು ಈ ಜಾತ್ರೆಗೆ. ಇವಾಗ ನೋಡಿ ಇಬ್ರು ಕರ್ಕೊಂಡ್ಬಂದಿದ್ದೀವಿ. ಹೌದು, ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ್ಯಾವ ಜಾಗಗಳನ್ನು ನೋಡ್ತಾ ಇದ್ವಿ, ಯಾವ ರೀತಿ ನಮಗೆ ಅದರ ಒಂದು ನೆನಪಿದೆ ಅನ್ನೋದನ್ನ ಎಲ್ಲನೂ ಮಕ್ಕಳಿಗೆ ಹೇಳ್ಕೊಂಡು ಅವ್ರಿಗೆ ತಿಳಿಸ್ಕೊಡೋದು ಮತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗೋದಿದೆಯಲ್ಲ, ತುಂಬ ಖುಷಿ ಆಗ್ತಾ ಇತ್ತು. ಆ್ಯಂಡ್ ನಾನು ಹೇಳೋದ್ರ ಜೊತೆಗೆ ರಾಜು ಕೂಡ ಹೇಳ್ತಾ ಇದ್ರು, ನಾವೆಲ್ಲೆಲ್ಲ ಕ್ರಿಕೆಟ್ ಆಡಕ್ಕೆ ಬರ್ತಾ ಇದ್ವಿ. ಆ್ಯಂಡ್ ಈ ಜಾತ್ರೆ ಇದ್ದಾಗ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ರಜಾ ಹಾಕ್ಬಿಟ್ಟು ಅಜ್ಜಿ ತಾತ ನಮ್ಮನೆಲ್ಲ ಕರ್ಕೊಂಡು ಬರ್ತಾ ಇದ್ರು. ಆವಾಗ ಇಷ್ಟು ಜನ ಎಲ್ಲ ಸೇರ್ತಾ ಇರಲಿಲ್ಲ. ಆ್ಯಂಡ್ ದೇವಸ್ಥಾನ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿತ್ತು. ತೇರು ಅಷ್ಟೇ, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಎಳಿತಾ ಇದ್ವಿ. ಈ ರೀತಿ ಎಲ್ಲ ಚೆನ್ನಾಗಿ ಒಂದಷ್ಟು ಅವ್ರ ನೆನಪುಗಳನ್ನೆಲ್ಲ ಲಡ್ಡು ಹತ್ರ ಶೇರ್ ಮಾಡಿಕೊಂಡು ರಾಜು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ದೇವಸ್ಥಾನಕ್ಕೆ. ನಾವು ದೇವಸ್ಥಾನ ರೀಚ್ ಆಗೋಷ್ಟೊತ್ತಲ್ಲಿ ಕರೆಕ್ಟ್ ಟೈಮ್ ಆಗಿತ್ತು. ಬಿಕಾಸ್ ಆವಾಗ ತಾನೇ ಇನ್ನೂ ತೇರನ್ನು ಎಳಿತಾ ಇದ್ರು. ದೇವಸ್ಥಾನ ಅದ್ಭುತವಾಗಿದೆ. ಇವಾಗಂತೂ ನೀವು ಯಾರಾದರೂ ನಿಯರ್ ಬೈ ಬಾಗ್ಲೂರು ಅಥವಾ ಹೊಸೂರು ಕಡೆ ಇದ್ದರೆ ಖಂಡಿತವಾಗ್ಲೂ ಒಂದು ದೇವಸ್ಥಾನಕ್ಕೆ ಬಂದು ಹೋಗಿ, ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇದೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಮದುವೆಗಳು ಕೂಡ ಆಗುತ್ತೆ. ಆ್ಯಂಡ್ ಪ್ರತಿ ವರ್ಷ ಜನವರಿ ಎಂಡು ಅಥವಾ ಫೆಬ್ರವರಿ ಎಂಡಲ್ಲಿ ಈ ಒಂದು ಜಾತ್ರೆ ಆಗುವಂಥದ್ದು. ಇಲ್ಲಿ ತಿಮ್ಮರಾಯ ಸ್ವಾಮಿ ಹಾಗೆ ಗಣೇಶ, ಆಂಜನೇಯ ಈ ಒಂದು ದೇವಸ್ಥಾನದಲ್ಲಿದೆ. ತುಂಬಾ ಅದ್ಭುತವಾಗಿ ಅಲಂಕಾರ ಕೂಡ ಮಾಡಿದ್ರು. ಆ್ಯಂಡ್ ಒಳಗಡೆ ಇನ್ನೂ ಆರ್ಟ್ ಥರ ಎಲ್ಲನೂ ರಾಮಾಯಣದ ಚಿತ್ರಗಳನ್ನು ಬರೆದಿದ್ರು. ಅಂದರೆ ಯಾವ ರೀತಿ ಇರುತ್ತೆ ಆ ಕತೆ ಭಾಗ ಅನ್ನೋದನ್ನು ದೇವಸ್ಥಾನ ಪೂರ್ತಿ ಬರೆದಿದ್ರು. ಇವಾಗ ನಾವು ಆಲ್ಮೋಸ್ಟ್ ನೋಡೋ ಹಾಗೆ ಈ ಜಾತ್ರೆಗಳಲ್ಲಿ ಆ್ಯಂಡ್ ದೇವಸ್ಥಾನಗಳಲ್ಲಿ ಆದಷ್ಟು ರಾಮಾಯಣದ ಬಗ್ಗೆನೇ ಚಿತ್ರಕಲೆಗಳನ್ನು ಬರೆದಿರ್ತಾರೆ. ಸೊ ಅದು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ, ಆ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ರಾಮಾಯಣ ಅನ್ನೋದು ಆ ಒಂದು ಚಿತ್ರಗಳ ಮೂಲಕನೇ ಮಕ್ಕಳಿಗೆ ಗೊತ್ತಾಗ್ಬಿಡ್ಬೇಕು. ಆ ರೀತಿ ಅಷ್ಟು ಚೆನ್ನಾಗಿ ಚಿತ್ರಗಳನ್ನು ಬರೆದಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ತುಂಬ ಜನ ಇದ್ದರು. ಸರಿ ಅಂತ ಹೇಳ್ಬಿಟ್ಟು ನಾವೇನು ಪೂಜೆ ಸಾಮಾನು ತೊಗೊಂಡು ಹೋಗಿಲ್ಲ, ತೇರ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಬಟ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಯಾರೇ ಇನ್ಫ್ಲೂಯೆನ್ಸ್ ಇದ್ರೂ ದೇವಸ್ಥಾನ ಜಾತ್ರೆ ಟೈಮಲ್ಲಿ ನಾವು ಹೋಗ್ಬಿಟ್ಟು ಹಾಗೆ ದರ್ಶನ ಮಾಡೋದಕ್ಕಾಗೋದಿಲ್ವಲ್ಲ. ಸೊ ಓಕೆ ಬೇಡ, ಪ್ರದಕ್ಷಿಣೆ ಹಾಕ್ಕೊಂಡು ಹಿಂದೆಗಡೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಹಾಕ್ತಾ ಇದ್ವಿ. ಆ್ಯಂಡ್ ಅದ್ರ ಜೊತೆಗೆ ಒಳಗಡೆ ಪುಟ್ಟದಾಗಿ ಇನ್ನೊಂದು ತೇರಲ್ಲಿ ದೇವರನ್ನ ಕೂರಿಸಿದ್ರು. ಸೊ ಆ ಒಂದು ದೇವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮತ್ತೊಂದು ಕಡೆ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆ ದಿನ ಜಾತ್ರೆ ಅಂತ ಹೇಳಿಬಿಟ್ಟು. ತೀರ್ಥ ಕೊಡೋದಕ್ಕೆ ಆಗಿರ್ಬೋದು, ಪ್ರಸಾದ ಕೊಡೋಕ್ಕೆ ಆಗಿರ್ಬೋದು. ಆ್ಯಂಡ್ ತುಂಬ ಕಡೆ ಪಾನಕ, ನೀರು ಮಜ್ಜಿಗೆ ಹಾಗೆ ಪ್ರಸಾದಗಳನ್ನು ಮಾಡ್ಕೊಂಡು ಬಂದಿದ್ರು. ಯಾಕಂದರೆ ಬಿಸಿಲಲ್ಲಿ ತುಂಬ ಜನ ಬೇರೆ ಬೇರೆ ಕಡೆ ಊರುಗಳಿಂದನೂ ಬಂದಿರ್ತಾರೆ. ಅದರಲ್ಲೂ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಬಂದಿರ್ತಾರೆ ಜಾತ್ರೆ ನೋಡಬೇಕು ಅನ್ನೋ ಖುಷಿಯಲ್ಲಿ. ಸೊ ಹಾಗಾಗಿ ಯಾರೂ ಹಚ್ಕೊಂಡು ಹೋಗಬಾರ್ದು. ಆಮೇಲೆ ಯಾರು ಅಂದರೆ ಈ ಬಿಸಿಲಲ್ಲಂತೂ ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ. ಅದರಲ್ಲೂ ಪಾನಕ, ನೀರು ಮಜ್ಜಿಗೆ ಅಂತ ಹೇಳಿದ್ರೆ ಇನ್ನೂ ದೇಹಕ್ಕೆ ತುಂಬಾ ತಂಪು. ಸೊ ಹಾಗಾಗಿ ಎಲ್ಲ ಕಡೆ ತುಂಬ ಕಡೆ ಒಂದು ಜಾತ್ರೆಯಲ್ಲಿ ಪಾನಕ, ನೀರು ಮಜ್ಜಿಗೆನ ಕೊಡ್ತಾಯಿದ್ರು.
ನಾವೇನು ಪರ್ಚೇಸ್ ಮಾಡಿಲ್ಲ. ಬಟ್ ಮಕ್ಳು ಅಂದಮೇಲೆ ಗೊತ್ತಲ್ವಾ, ಏನಾದರೂ ಒಂದು ತೊಗೊಂಡಿದ್ದು ಮನೆಗೆ ವಾಪಸ್ ಬಂದಿಲ್ಲ ಅಂತಂದರೆ ಅವ್ರಿಗೆ ಅದು ಮನಸ್ಸಿಗೆ ಸಮಾಧಾನನೇ ಆಗೋದಿಲ್ಲ. ಸೊ ಒಂದು 2 ಸಣ್ಣ ಪುಟ್ಟ ಟಾಯ್ಸನ್ನು ಮಾತ್ರ ಲಡ್ಡು ಬುಡ್ಡಕ್ಕೆ ರಾಜು ತೊಗೊಟ್ರು. ಜಾತ್ರೆಯಲ್ಲಿ ಪ್ರಸಾದ ತಿಂದು ಪಾಣ್ಕ ನೀರು ಮಜ್ಜಿಗೆ ಎಲ್ಲ ಕುಡಿದ್ವಿ. ಬಟ್ ನಾನು ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಎಷ್ಟರ ಮಟ್ಟಿಗೆ ಜನ ಇದ್ರು ಅಂತ ಹೇಳಿದ್ರೆ, ಅಂದರೆ ಪಾಣ್ಕ ನೀರು ಮಜ್ಜಿಗೆ ಪ್ರಸಾದ ತೊಗೊಳ್ಳೋ ಜಾಗದಲ್ಲಿ ನಾನು ಹೇಳ್ತಾ ಇರೋದು. ಫೋನ್ ಕೂಡ ನಾನು ತಗೊಳಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ಇದ್ರು. ಬಟ್ ಹೊಟ್ಟೆ ತುಂಬ ತಿಂದ್ವಿ. ಬಟ್ ಲಡ್ಡು ಚೆನ್ನಾಗಿತ್ತಮ್ಮ ಪ್ರಸಾದ ಎಲ್ಲ, ಪಾಣ್ಕ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಐಸ್ ಕ್ರೀಮ್ ಅಂಗಡಿಗಳು, ಐಸ್ ಕ್ರೀಮ್ ಗಾಡಿಗಳು ಇರುತ್ತೆ, ಬಟ್ ಅಲ್ಲಿ ರಾಜು ಕೊಡಿಸಲ್ಲ. ಸೊ ಹಾಗಾಗಿ ಐಸ್ ಕ್ರೀಮ್ ಇಲ್ಲೇ ಶಾಪಲ್ಲಿ ತೊಗೊಂಡು ಬಂದ್ವಿ. ಸೂಪರ್ ಆಗಿದೆ, ನೈಸ್. ಮಧ್ಯಾಹ್ನ ಊಟಕ್ಕೆ ನಾನೇನು ಮಾಡಿರಲಿಲ್ಲ. ಬಿಕಾಸ್ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದನ ತಿನ್ಕೊಂಡು ಬಂದಿದ್ದರಿಂದ ಅದೇ ಸಾಕಾಗಿತ್ತು. ಸೊ ಮಕ್ಕಳನ್ನಿಬ್ರು ಮಲಗಿಸಿ ಆಮೇಲೆ ನಾನು ಮತ್ತೆ ಫ್ರೆಶನ್ ಅಪ್ ಆಗಿ ಸ್ಕಿನ್ ಕೇರನ್ನು ಮಾಡ್ತಾ ಇದ್ದೀನಿ. ಸೊ ಈ ಬಿಸಿಲಲ್ಲಿ ಎಷ್ಟು ಸಲ ಮುಖ ತೊಳೆದು ಎಷ್ಟು ಸಲ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕಿದ್ರೂ ಸಾಲೋದಿಲ್ಲ. ಆ್ಯಂಡ್ ನೀವು ಕೂಡ ಕೇಳಿದ್ರಿ ಯಾವ ರೀತಿ ಸನ್ಸ್ಕ್ರೀನ್ ಏನು ಅಪ್ಲೈ ಮಾಡ್ತೀರಾ ಫೇಸ್ಗೆ ಅಂತ. ಸೊ ನಾನು ಬಯೋಟಿಕ್ ಅವರ ಕುಕುಂಬರ್ ಮಾಯ್ಶ್ಚರೈಸರ್ ಹಾಗೆ ಪಾಂಡ್ಸ್ 30+ ಸನ್ಸ್ಕ್ರೀನ್ ಆದರೆ ಸಾಕು ನನಗೆ. ಸೊ ನಾನು ಅದನ್ನೇ ತುಂಬ ವರ್ಷಗಳಿಂದನೇ ಅಂತ ಹೇಳ್ಬೋದು, ಪಾಂಡ್ಸೇ ನನ್ನ ಫೇಸ್ಗೆ ಚೆನ್ನಾಗಿ ಸೂಟ್ ಆಗೋದು. ಆ್ಯಂಡ್ ಫೇಸ್ ವಾಶ್ ಕೂಡ ಪಾಂಡ್ಸೇ ಯೂಸ್ ಮಾಡೋದ್ರಿಂದ ಆ ಒಂದು ಬ್ರ್ಯಾಂಡ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಸುಮಾರು ವರ್ಷದಿಂದ ನಾನು ಈ ಒಂದು ಸನ್ಸ್ಕ್ರೀನನ್ನೇ ಯೂಸ್ ಮಾಡ್ತಿರೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗಲ್ಲಿ ಈ ಒಂದು ವೆರ್ಮಸಿ ಅವರ ಲಿಪ್ಸ್ಟಿಕ್ ಬಗ್ಗೆ ಶೇರ್ ಮಾಡಿದಾಗ ಡೀಟೇಲ್ಡ್ ಆಗಿ ಶೇರ್ ಮಾಡಿ ಅಂತ ಹೇಳಿದ್ರಿ. ಸೊ ಇದು 4 ಶೇಡಲ್ಲಿ ಬರುತ್ತೆ, ವೆರ್ಮಸಿ ಬ್ರ್ಯಾಂಡ್ ಅವ್ರದ್ದು. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಕೂಡ ಇಷ್ಟ ಇದ್ದಲ್ಲಿ ನಿಮ್ಮ ಒಂದು ಚಾಯ್ಸಸ್ ಶೇಡ್ ಪ್ರಕಾರ ನೀವು ಕೂಡ ಆರ್ಡರ್ ಮಾಡಿ ಬೈ ಮಾಡ್ಬೋದು ವಿತ್ ಅ ವೆರಿ ಅಫೋರ್ಡಬಲ್ ಪ್ರೈಸ್. ಸೊ ನಾನು ಈ ಒಂದು 4 ಮ್ಯಾಟ್ ಲಿಪ್ಸ್ಟಿಕ್ಗೆ ನಾನು ಕೊಟ್ಟಿದ್ದು ಅರೌಂಡ್ 499 ವಿತ್ ವೆರಿ ವ್ಯಾಲ್ಯೂಯಬಲ್ ಅನಿಸುತ್ತೆ. ಬಿಕಾಸ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಇರೋದ್ರಿಂದ ಆ್ಯಂಡ್ ತುಂಬ ಕಲರ್ ಶೇಡಲ್ಲೂ ಕೂಡ ಇರೋದ್ರಿಂದ, ಅದರಲ್ಲೂ ನಮ್ಮ ಸ್ಕಿನ್ ಡಸ್ಕಿ ಆಗಿರೋದ್ರಿಂದ ಆಪ್ಟ್ ಆಗಿರುತ್ತೆ ಈ ಒಂದು ಕಲರ್ಸ್. ಸೊ ಹಾಗಾಗಿ ನಾನು ಚೂಸ್ ಮಾಡಿ ತೊಗೊಂಡಿದ್ದು. ಆ್ಯಂಡ್ ನಾರ್ಮಲ್ ಡೇ ಟೈಮಲ್ಲೆಲ್ಲನೂ ನಾನು ಈ ಒಂದು ಬ್ರೌನ್ ಶೇಡನ್ನೇ ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ, ಲಿಪ್ಸ್ಟಿಕ್ ಆಗ್ದಂಗೂ ಇರುತ್ತೆ, ಹಾಕಿಲ್ಲ ಅನ್ನೋಂಗೂ ಇರುತ್ತೆ. ಒಟ್ಟಿನಲ್ಲಿ ಡಸ್ಕಿ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದಾದಮೇಲೆ ಈಗ ನನಗಂತೂ ನನ್ನ ಸ್ಕಿನ್ ಕೇರ್ ಜೊತೆಗೆ ಹೇರ್ ಕೇರ್ ಮಾಡೋದು ಕೂಡ ತುಂಬ ಕಾನ್ಷಿಯಸಲ್ಲಿ ಇದ್ಬಿಡ್ತೀನಿ. ಬಿಕಾಸ್ ಅಷ್ಟು ಹೇರ್ ಕೇರ್ ಮಾಡಿದ್ರೇ ನಮ್ಮ ಒಂದು ಹೇರ್ ತುಂಬ ಚೆನ್ನಾಗಿ ತುಂಬ ವರ್ಷ ಅಂದರೆ ತುಂಬ ಸಮಯ ನಾವು ಆ ಒಂದು ಸ್ಮೂತ್ನಿಂಗ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಒಂದು ಸ್ಟೆನ್ಶೋ ಕೇರ್ ಸಿರಮನ್ನು ನಾನು ಯೂಸ್ ಮಾಡ್ತೀನಿ ಪ್ರತಿದಿನ. ತುಂಬ ಬಿಸಿಲಿರುತ್ತಲ್ವಾ. ಸೊ ಮನೇಲಿ ಅಡುಗೆಗಳು ಮಾಡೋದಕ್ಕಿಂತ ಯಾವುದಿದ್ರೂ ಬರೀ ಲಿಕ್ವಿಡ್ ಐಟಮ್ಸ್ನ ತಿಂದರೆ ಸಾಕು ಅನಿಸ್ಬಿಡುತ್ತೆ. ಅದರಲ್ಲೂ ಫ್ರೂಟ್ ಜ್ಯೂಸು, ಅದರಲ್ಲೂ ಈ ಪಾಣ್ಕ ಮತ್ತು ಲೆಮನ್ ಜ್ಯೂಸ್ ಅಂತೂ ಮನೇಲಿ ಯಾವಾಗಲೂ ಮಾಡೇ ಇಟ್ಟಿರ್ತೀನಿ. ಮಧ್ಯಾಹ್ನ ಹೊತ್ತಂದರೆ ಇಲ್ಲಾಂದರೆ ಮಜ್ಜಿಗೆನಾದರೂ ಮಾಡೇ ಇಟ್ಟಿರ್ತೀನಿ ಕಂಪಲ್ಸರಿ. ಸೊ ರಾಜು ಹೊರಗಡೆ ಹೋಗಿ ಬಂದಾಗಿಂದ ನೀರಂತ ಮಜ್ಜಿಗೆನೇ ಜಾಸ್ತಿ ಕೇಳ್ತಾರೆ ಈ ನಡುವೆ. ಸೊ ನಾವು ಕೂಡ ಲೆಮನ್ ಜ್ಯೂಸ್ ನಾನು ಅದನ್ನೇ ಕುಡಿತೀನಿ. ಹಾಗೆ ಬುಡ್ಡುಗೂ ಕೂಡ ಕೊಡ್ತೀನಿ. ಬುಡ್ಡುಗೆ ತಣ್ಣೀರು ಪ್ರಾಕ್ಟೀಸ್ ಮಾಡಿದ್ದೀವಿ ನಾವು. ಈ ಬಿಸಿಲಲ್ಲೂ ಬಿಸಿನೀರು ಕೊಟ್ಟರೆ ಆಗುತ್ತಾ. ಸೊ ಅವನಿಗೆ ಆಲ್ಮೋಸ್ಟ್ 2 ವಾರನೇ ಆಯಿತು ನಾನು ತಣ್ಣೀರನ್ನು ಕುಡಿಸೋದಕ್ಕೆ ಶುರು ಮಾಡಿ. ಹಾಗೆ ಜ್ಯೂಸನ್ನು ಕೂಡ ಕೊಟ್ಟೆ. ಬುಡ್ಡು ಏನು ಜಾಸ್ತಿ ಟೈಮ್ ಮಲಗಿರಲಿಲ್ಲ, ಅವ್ನು ನನ್ನ ಜೊತೆಗೆ ಎದ್ದು ಕೂತ್ಕೊಂಡಿದ್ದ. ಇನ್ನು ಲಡ್ಡು ಮಾತ್ರ ಮಲ್ಕೊಂಡೇ ಇದ್ದ. ಸರಿ ಅವ್ನು ಎದ್ದೋಳೋಷ್ಟೊತ್ತಿಗೆ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವೀಟ್ ಕಾರ್ನ್ ಇತ್ತು. ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಸ್ವೀಟ್ ಕಾರ್ನನ್ನು ಸಿಂಪಲ್ಲಾಗಿ ಹೇಗೆ ಕ್ವಿಕ್ಕಾಗಿ ಬಿಡಿಸ್ಕೊಬೋದು. ಬಿಕಾಸ್ ಬೇಯಿಸಾದ್ಮೇಲೆ ಬಿಡಿಸೋದಕ್ಕೂ ಹಾರ್ಡಾಗಿರುತ್ತೆ, ಮುಂಚೆ ಬಿಡಿಸೋದಕ್ಕೂ ಹಾರ್ಡಾಗಿರುತ್ತೆ. ಸೊ ಹಾಗಾಗಿ ಒಂದು ಎಳೆನ ಮಾತ್ರ ಸ್ಪೂನಲ್ಲಿ ನೀವು ಪ್ರೆಸ್ ಮಾಡಿ ತೆಗೆದು ನೆಕ್ಸ್ಟ್ ಎಳೆ ಏನಿರುತ್ತೆ ನೆಕ್ಸ್ಟ್ ಲೈನ್ಸ್ ಅದೆಲ್ಲನೂ ನೀವು ಈಸಿಲಿ ತೊಗೊಳ್ಬೋದು. ನಾನು ಇಲ್ಲಿ ಹೇಗೆ ಯಾವ ರೀತಿ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಲ್ಲ ಆ ರೀತಿ. ಸೊ ನಿಮಗೆಲ್ಲ ಗೊತ್ತಿದ್ದರೆ ಸಂತೋಷ, ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ನೀವು ಫಾಲೋ ಮಾಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬಿಡಿಸ್ಬೋದು.
ಆ್ಯಂಡ್ ಇನ್ನು ನೀವು ಯಾವಾಗಲೂ ಹೇಳ್ತಿರ್ತೀರಾ ಏನು ಯಾವಾಗಲೂ ಹೊರಗಡೆ ಊಟನೇ ತಿಂತೀರಾ, ಮಕ್ಕಳ ಬಗ್ಗೆ ನಿಮಗೆ ಕಾನ್ಷಿಯಸ್ ಇಲ್ಲ ಹಾಗೆ ಹಿಂಗೆ ಅಂತ. ಸೊ ನಾವು ಯಾವ ಹೋಟೆಲಿಂದ ತೊಗೊಂಡು ಬರ್ತೀವಿ, ಅಲ್ಲಿ ಎಷ್ಟು ನೀಟಾಗಿರುತ್ತೆ ಅನ್ನೋದು ನಮಗೂ ಕೂಡ ಕಣ್ಣಿದೆ, ದೇವ್ರು ಚೆನ್ನಾಗೇ ಕೊಟ್ಟಿದ್ದಾನೆ. ಸೊ ನಾವು ಕೂಡ ಹೈಜಿನಿಕ್ ಆಗಿರುವಂಥ ಹೋಟೆಲಲ್ಲಿ ನೋಡಿನೇ ತೊಗೊಂಡು ಬರೋದು. ಅದು ನಾನು ಯಾವಾಗಲೂ ನಿಮ್ಗೆ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ರೆ ಆನ್ ಕ್ಯಾಮ್ರಾ ನಾವು 3 ಹೊತ್ತು ಕೂಡ ಹೋಟ್ಲಲ್ಲೇ ತಿಂತೀವಿ ಅಂತಲ್ಲ. ಯಾವಾಗಲಾದರೂ ಸಮಯ ಸಿಕ್ಕಿಲ್ಲ ಅಂತಂದಾಗ, ಅದರಲ್ಲೂ ನಾವು ಲಾಸ್ಟ್ ವೀಕ್ ತುಂಬ ಬ್ಯುಸಿನೇ ಇದ್ವಿ, ನೀವೇ ನೋಡಿರೋ ಹಾಗೆ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡಿರೋ ಹಾಗೆ. ಸೊ ಹಾಗಾಗಿ ಒಂದೊತ್ತು ಮಾತ್ರ ನಾವು ಹೋಟೆಲಲ್ಲಿ ತೊಗೊಂಡು ತಿಂತೀವಿ. ಅದು ತುಂಬ ಹೈಜಿನಿಕ್ ಆಗಿ ಬ್ರ್ಯಾಂಡ್ 1 ಹೋಟೆಲೇನೆ ರಾಜು ಕೂಡ ತೊಗೊಂಡು ಬರೋದು. ಸೊ ನೀವು ಜಸ್ಟ್ ಕ್ಯಾಮ್ರಾದಲ್ಲಿ ಆ ಒಂದು 2-3 ಸೆಕೆಂಡ್ಸು ಅಥವಾ ನಾವು ಏನು ಶೇರ್ ಮಾಡಿರ್ತೀವಿ ಊಟ, ಅದನ್ನಷ್ಟೇ ನೀವು ಪಾಯಿಂಟ್ಔಟ್ ಆಗಿ ಇಟ್ಕೊಂಡು ಬ್ಲೇಮ್ ಮಾಡಿ ನಿಮಗೆ ಕಾನ್ಷಿಯಸ್ ಇಲ್ಲ ಹಾಗೆ ಹಿಂಗೆ ಅಂತ ಹೇಳಿ ಬಂದು ಪಬ್ಲಿಕ್ ಮೀಡಿಯಾದಲ್ಲಿ ದಯವಿಟ್ಟು ಕಮೆಂಟ್ ಹಾಕಬೇಡಿ. ಅವ್ರಿಗೆಲ್ಲ ಹಬ್ಬ ಮಾಡು. ನಮ್ಮ ಮನೇಲಿ ಹೇಗೆ ಅಂತ ಹೇಳಿದ್ರೆ ಲಡ್ಡುಗೆ ಸ್ಪೈಸಿ ಇಷ್ಟ ಇಲ್ಲ, ಬುಡ್ಡುಗೆ ತುಂಬ ಸ್ಪೈಸಿ. ಸೊ ಹಾಗಾಗಿ ಇಬ್ರಿಗೂ ಈಕ್ವಲ್ ಆಗಿರಲಿ ಅಂತ ಹೇಳಿ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿ ಚಿಲ್ಲಿ ಪೌಡರನ್ನು ಕಮ್ಮಿ ಹಾಕಿದ್ದೀನಿ. ಹೇಳಬೇಕು ಅಂದರೆ ಜಸ್ಟ್ 1 ಟೇಬಲ್ ಸ್ಪೂನ್ನೇ ಅರ್ಧ ಮಾಡಿ ಹಾಕಿದೆ, ಅದು ಕೂಡ ಕರೆಕ್ಟಾಗಿತ್ತು. ಆಮೇಲೆ ಇಬ್ಬರು ತಿಂದರು, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ಸೊ ಸ್ವಲ್ಪ ರಾಜುಗೂ ಕೂಡ ಹೆತ್ತಿಕ್ಕಿ. ಹಾಗೆ ಕ್ಲೈಮೇಟ್ ಕೂಡ ತುಂಬ ಮಳೆ ಬರೋ ಥರ ಇತ್ತು. ಆ್ಯಂಡ್ ಇನ್ನೇನು ಶಿವರಾತ್ರಿ ಹಬ್ಬ ಕೂಡ ಬರೋದ್ರಿಂದ ವಾರದ ಹಿಂದೆಯೇ ಎಲ್ಲ ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ಈಸಿಯಾಗಿ ರೆಸ್ಟ್ ಮಾಡ್ಬೋದು ಅಂತ ಹೇಳಿ. ಬಿಕಾಸ್ ಹಬ್ಬ ಇದ್ರೂ ಈ ಒಂದು ಬಿಸಿಲಲ್ಲಿ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ, ತುಂಬ ಟಯರ್ಡ್ ಅನಿಸ್ತಾ ಇರುತ್ತೆ ಬೆಳಗ್ಗೆನೆ. ಹಾಗಾಗಿ ಬೆಳಗ್ಗೆ ನಾವು ಎದ್ದಿದ ತಕ್ಷಣ ಮಾಡೋ ಕೆಲಸನೇ ಬಟ್ಟೆ ವಾಶ್ ಮಾಡೋದು ಈ ನಡುವೆ. ಸೊ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು, ಅದನ್ನೆಲ್ಲ ವಾಶ್ ಮಾಡಿದ್ದೆ. ಮಳೆ ಬರೋಕ್ಕೆ ಮುಂಚೆ ಅದನ್ನು ಕೂಡ ತೆಗೆದು ಇನ್ನೇನು ಫೋಲ್ಡ್ ಮಾಡಬೇಕು ಅಂತ ಬಂದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಅದು ಒಂದು ಕೆಲಸ ನಾನು ಸಿಕ್ಕಾಪಟ್ಟೆ ಹೇಟ್ ಮಾಡ್ತೀನಿ ನಮ್ಮನೇಲಿ. ಸರಿ ಆಮೇಲೆ ಫೋಲ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ನಮ್ಮ ಲಡ್ಡುಗೂ ಕೂಡ ಫೈನಲ್ ಎಕ್ಸಾಮ್ ಬರ್ತಾ ಇರೋದ್ರಿಂದ ಅವನಿಗೂ ಕೂಡ ಏನು ಹೋಮ್ವರ್ಕ್ ಇರುತ್ತೆ ಏನು ಮತ್ತು ರಿವಿಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಅವನಿಗೂ ಕೂಡ ಹೇಳ್ಕೊಡ್ತಾ ಇರ್ತೀನಿ. ಆ್ಯಂಡ್ ಇನ್ನೂ ನೀವು ಟ್ಯೂಷನ್ ಬಗ್ಗೆ ಏನೂ ಅಪ್ಡೇಟ್ ಕೊಡ್ತಾ ಇಲ್ಲ, ಲೈಕ್ ಏನು ಟ್ಯೂಷನ್ ಸ್ಟಾಪ್ ಮಾಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿದ್ರಿ. ಎಸ್ ಅಫ್ಕೋರ್ಸ್ ಇವಾಗ ಸ್ಟಾಪ್ ಮಾಡಿದ್ದೀನಿ ಅಂತಲ್ಲ, ಮಕ್ಕಳಿಗೇನೆ ಹಾಲಿಡೇ ಇರೋದ್ರಿಂದ ನಾನು ಮತ್ತೆ ಶುರು ಮಾಡೋದು ಜೂನ್ 1 ಅಥವಾ ಮೇ ಎಂಡಿಂಗಲ್ಲಿ ಶುರು ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಈ ಬ್ಲಾಗಲ್ಲೇ ನಿಮಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ನನ್ನ ಒಂದು ವೇ ಆಫ್ ಟ್ಯೂನ್ ಹಿಂಗೆ ಇರೋದು. ಸೊ ನಾನೇನು ತುಂಬ ಇಂಗ್ಲೀಷಲ್ಲಿ ಏನೂ ಮಾತಾಡೋದಿಲ್ಲ. ಆ್ಯಂಡ್ ಸೊ ಬಟ್ ಅನ್ನೋದು ಕಾಮನ್ನು ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಹಾಗಂತ ಹೇಳಿ ಇಡೀ ಸೆಂಟೆನ್ಸನ್ನೇ ನಾನು ಯಾವುದನ್ನು ಇಂಗ್ಲೀಷಲ್ಲೇ ಮಾತಾಡಿಲ್ಲ. ಅಥವಾ ಏನಾದರೂ ನಿಮಗೆ ಆ ರೀತಿ ತುಂಬ ನಾನು ಇಂಗ್ಲೀಷಲ್ಲೇ ಮಾತಾಡಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡೋ ಬದಲು ಆ ಒಂದು ಸೆಗ್ಮೆಂಟ್ ಏನಿದೆ ಆ ನಿಮಿಷನ ಕಮೆಂಟಲ್ಲಿ ಆ್ಯಡ್ ಮಾಡಿ, ನಾನು ಆ ನಿಮಿಷನ ನೋಡಿ ನಾನು ಕರೆಕ್ಟ್ ತುಂಬ ಇಂಗ್ಲೀಷಲ್ಲಿ ಮಾತಾಡಿದ್ದೀನಿ ಅನ್ನೋದು ನಾನು ನೋಡ್ಕೋತೀನಿ. ಮತ್ತು ನಾವು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಷ್ಟೇ, ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ. ಆ್ಯಂಡ್ ಸೊ ಅದೆಲ್ಲ ಬರೋದು ಕಾಮನ್ನೇ. ಸೊ ಅದನ್ನು ಕೂಡ ತಡೆದು ಬರೀ ಅಚ್ಚ ಕನ್ನಡದಲ್ಲಿ ಯಾರೂ ಸಾಚ ಅಲ್ಲ, ಯಾರೂ ಅಷ್ಟು ಮಾತಾಡೋದು ಇಲ್ಲ. ಸೊ ನಾನು ನನ್ನ ವೇ ಆಫ್ ಟ್ಯೂನು ಮತ್ತು ತುಂಬಾ ಡ್ರಾಮೆಟಿಕ್ ಆಗೆಲ್ಲ ನಾನು ಮಾತಾಡೋದಿಲ್ಲ. ಸೊ ನನ್ನನ್ನು ಯಾರು ಹತ್ತಿರದಿಂದ ನೋಡಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನು ಪ್ರತಿ ಬಾರಿ ಹೇಳೋ ಹಾಗೆ. ಆ್ಯಂಡ್ ಮತ್ತೊಂದು ಇನ್ನೊಬ್ಬರು ಹೇಳಿದ್ರಿ ನೀವು ಬಕೆಟ್ ಹಿಡಿತಾ ಇದ್ದೀರಾ ಸಾಕು ಅಂತ. ಸೊ ಯಾರಿಗೂ ಇಲ್ಲಿ ಯಾರು ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ, ನನಗಂತೂ ಆ ಒಂದು ನೆಸೆಸಿಟಿ ಕೂಡ ಇಲ್ಲ. ಆ್ಯಂಡ್ ನೀವು ತಂದಿಕ್ಕಿ ತಮಾಷೆ ನೋಡೋದಕ್ಕೆ ನೋಡಬೇಡಿ. ಯಾವ ಯೂಟ್ಯೂಬರ್ಸು ಕೂಡ ಯಾವ ಯೂಟ್ಯೂಬರ್ಸ್ಗೂ ಬಕೆಟ್ ಹಿಡಿಯೋದಿಲ್ಲ. ಸೊ ನಮಗೆ ಗೊತ್ತು ಎಷ್ಟು ಪ್ಯೂರ್ ಆ್ಯಂಡ್ ಜೆನ್ಯೂನ್ ಆಗಿದೆ ನಮ್ಮ ಒಂದು ಫ್ರೆಂಡ್ಶಿಪ್ಸ್ ಅಂತ. ಸೊ ನೀವು ನೋಡಿ ಹೊಟ್ಟೆ ಹೊರ್ಕೋತಾ ಇದ್ದೀರಾ ಅಷ್ಟೇ, ಸಹಿಸ್ಕೊಳ್ಳೋಕ್ಕಾಗದೆ ಇಲ್ಲಿ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ನಾವು ಅದೇನಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಅದು ನಿಮ್ಮ ಒಂದು ಆಲೋಚನೆ ಮತ್ತು ನೀವು ಒಂದು ನೋಡೋ ರೀತಿಗೆ ಬಿಟ್ಟಿದ್ದು ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸುತ್ತೆ. ನಾನೇನು ಇಂಗ್ಲೀಷಲ್ಲಿ ತುಂಬ ಮಾತಾಡೋದಿಲ್ಲ, ಜಸ್ಟ್ ಅದೆಲ್ಲ ಯೂಸ್ ಮಾಡೋದು ಕಾಮನ್ನೇ. ಹಾಗೆ ಯಾವ ಯೂಟ್ಯೂಬರ್ಸ್ ಕೂಡ ಬಕೆಟ್ ಹಿಡಿಯೋದಿಲ್ಲ. ಇದೆಲ್ಲ ನಮ್ಮ ಜೆನ್ಯೂನ್ ಫ್ರೆಂಡ್ಶಿಪ್ಪಿಂದ ನಾವು ಹೋಗ್ತೀವಿ ಫಂಕ್ಷನ್ಸ್ಗಳಿಗೆ, ಅವರು ನಮ್ಮ ಫಂಕ್ಷನ್ಸ್ಗೆ ಬರ್ತಾರೆ. ಈ ರೀತಿ ಪ್ಯೂರ್ ಆಗಿರುತ್ತೆ ನಮ್ಮ ಫ್ರೆಂಡ್ಶಿಪ್ ಅಷ್ಟೇ.
ಅಡ್ಗೆಗೆ ರಾಜು ಆನಿಯನ್ ಚಟ್ನಿ ಹಾಗೆ ಮುದ್ದೆನೇ ಮಾಡು ಅಂತ ಹೇಳಿದ್ರು. ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡಿದ್ರಿ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ, ಯಾವಾಗಲೂ ನಿಮ್ಮ ಮನೇಲಿ ಜಾಸ್ತಿ ಡಿಶ್ ಅಂದರೆ ಚಟ್ನಿನೇ ಅಂತ. ಸೊ ಕ್ವಿಕ್ಕಾಗಿ ಆಗುತ್ತಲ್ವಾ. ಸೊ ನಂಗೆ ಒಂದು ಸ್ವಲ್ಪ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಜಾಸ್ತಿ ಇದ್ದಾಗ ಅಡುಗೆನ ಏನಾದರೂ ಈಸಿ ವೇಯಲ್ಲೇ ಅಥವಾ ಚಿಕ್ಕದಾಗೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತೀನಿ. ಅದರಲ್ಲೂ ಆನಿಯನ್ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ, ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ರಿಪೀಟೆಡಾಗಿ ಮಾಡ್ತಿರ್ತೀನಿ ಅಷ್ಟೇ. ಆ್ಯಂಡ್ ವೆರಿ ಸಿಂಪಲ್ ಕ್ವಿಕ್ ರೆಸಿಪಿ ಕೂಡ ಇದು. ಏನಿಲ್ಲ, ನಾನು ಯೂಸ್ ಮಾಡ್ತೀನಿ ಇಲ್ಲಿ ಆನಿಯನ್, ಕೊತ್ತಂಬರಿ ಸೊಪ್ಪು, ಪುದೀನ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕೋಬೋದು. ನಾನು ಇರಲಿಲ್ಲ, ಆ್ಯಡ್ ಮಾಡಿಲ್ಲ. ಫ್ರೈ ಮಾಡಿ ಗ್ರೈಂಡ್ ಮಾಡಿಕೊಂಡ್ರೆ ಉಪ್ಪಾಕಿ ನೀರು ಹಾಕಿ ಮುಗೀತು. ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಹಸಿದಾಗೆ ಪಚ್ ಚಟ್ನಿ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೆ. ಸೊ ಇಷ್ಟಾಗಿತ್ತು ನನ್ನ ರುಟೀನ್ ಡೈಲಿ ಬ್ಲಾಗ್. ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಆಲ್ ದೆನ್ ಟೇಕ್ ಕೇರ್, ಮಿಸ್ ಮಿ ಆ್ಯಂಡ್ ಬ್ಲೆಸ್ ಮಿ, ಲಾಟ್ಸ್ ಆಫ್ ಲವ್ ಯು, ಬಾಯ್.